ಪ್ರಪಂಚದಾದ್ಯಂತ ಆರ್ಮಿ ಸಮುದ್ರದಲ್ಲಿ ಸಾವಿರಾರು ಪ್ಲಾಸ್ಟಿಕ್ ಬಾತ್ಕೋಳಿಗಳನ್ನು ಯಾಕೆ ಹಾಕ್ತಾವ್ರೆ? ನೀವು ಯೋಚಿಸ್ತಿರ್ಬೋದು, ನೇವಿ ಅಂತ ಒಂದು ಸೀರಿಯಸ್ ಥಿಂಗ್ ಸಮುದ್ರದಲ್ಲಿ ಈ ಥರ ಹೀಯಾಳಿಕೆ ಕೆಲಸ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ. ಇದು ಕಾಮಿಡಿ ಅಲ್ಲ, ಸಮುದ್ರದಲ್ಲಿ ಎದುರಾಳಿಗಳಿಗೆ ಕಂಫ್ಯೂಸ್ ಮಾಡೋಕ್ಕೋಸ್ಕರ. ನೋಡಿ, ಕಾಮನ್ ಆಗಿ ಸಮುದ್ರ ಯಾವಾಗಲೂ ಶಾಂತಿಯಾಗಿ ಇರುತ್ತೆ, ಆದರೆ ಯಾವಾಗ ಯುದ್ಧ ಆಗುತ್ತೋ ಆವಾಗ ಎದುರಾಳಿಗಳಿಗೆ ಕಂಫ್ಯೂಸ್ ಮಾಡೋವಂಥ ಅವಶ್ಯಕತೆ ತುಂಬ ಇರುತ್ತೆ. ನಮ್ಮ ನೇವಿ ಪ್ಲಾಸ್ಟಿಕ್ ಡಕ್ಸ್ನ ಸಮುದ್ರದಲ್ಲಿ ಹಾಕೋದ್ರಿಂದ ಸುಮಾರು ಪ್ಲಾಸ್ಟಿಕ್ ಡಕ್ಸ್ಗಳು ಸೇರಿ ಒಂದು ದೊಡ್ಡ ವಾರ್ಶಿಪ್ ಬರ್ತಾ ಇದೆ ಅನ್ನೋ ಥರ ಎದುರಾಳಿ ರೈಡರ್ನಲ್ಲಿ ಕಾಣಿಸುತ್ತೆ. ಅದರಿಂದಾಗಿ ಅವರ ಟೈಮು ಮತ್ತು ಅವರ ಆಯುಧ ಎರಡು ವೇಸ್ಟ್ ಆಗುತ್ತೆ. ಇದು ಸಾಮಾನ್ಯ ಪ್ಲಾಸ್ಟಿಕ್ ಬಾತ್ಕೋಳಿ ಅಲ್ಲ. ನೋಡಿ, ಈ ಥರ ಇದರಲ್ಲಿ ರೇಡರ್ ರಿಫ್ಲೆಕ್ಟರ್ ಆಗಿರ್ತಾರೆ. ಇದು ಬಂದು ಎನಿಮಿಯ ರೇಡರ್ನ ಜಾಮ್ ಮಾಡುತ್ತೆ. ಆವಾಗಲೇ ನಮ್ಮ ಒರಿಜಿನಲ್ ನೇವಿಯವರು ಅಟ್ಯಾಕ್ ಮಾಡೋ ಅಂಥದ್ದು. ಕಂಟೆಂಟು ಇಷ್ಟ ಆಗಿದ್ದಲ್ಲಿ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೋಸ್ಕರ KFF ಕನ್ನಡ ಫನ್ ಫ್ಯಾಕ್ಟ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್, ಪೀಸ್.